ತಿಳ್ಕೊಳ್ಳೋದು ಬೇಡ. ನೀವು ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ. ಲೋಕಸೇವಾ ಆಯೋಗ ಏನು ಈ ಶತಮಾನದಲ್ಲಿ ಏನೇನ್ ಮಾಡ್ಕೆ ಬಂದಿದೆ ಅನ್ನೋದು ನಾವು ನೋಡಿದೀವಿ. ಆದ್ರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ 50,000 ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಗಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೋಸ್ಕರ ಯಾವ್ದಾರ ಸ್ಪೆಸಿಫಿಕ್ ಹೇಳಿ ನೀವ್ ಹೇಳಿದ್ದ ದಾಟಿ ಇತ್ತು. ಅಧ್ಯಕ್ಷರೇ ನಾವೇನ್ ಬೇರೆ ಮಾತಾಡ್ತಾ ಇಲ್ಲ ತಡ್ರಿ. ಅದ್ ಯಾಕೆ ಹೇಳ್ತೀರಿ? ಏನು ಮಾತಾಡ್ತಾ ಇಲ್ಲ ನಾವು ಕ್ಲಾರಿಫೈ ಮಾಡ್ತಾ ಇದೀವಿ ತಡ್ರಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಲೋಕಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ, ಏನೇನಾಗುತ್ತೆ, ಯಾವ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಇದನ್ನೆಲ್ಲ ಮಾಡಿದಾರೆ ಯಾರು? ನಾವು ತಾನೇ. ಈಗ ಲೋಕಸೇವಾ ಆಯೋಗ ರಚನೆ ಮಾಡಿರೋರು ಯಾರು? ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ಬೇರೆ ಮಾರ್ಗ ಕಂಡಿಡಿದೆ. ಯಾಕೆ ಇಟ್ಕೊಂಡು ಕೂತಿದಿರೋದ? ಮೊದಲಿಂದ ನಡೀತಾ ಇತ್ತು ಅಲ್ಲಿ, ಇವತ್ತೇ ಅಲ್ಲ ಮೊದಲಿಂದ ನಡೀತಾ ಇತ್ತದು. ಯಾವ ಸರ್ಕಾರ ಇಲ್ಲಿ ಯಾರು ಇಲ್ಲಿ ಮಾಡ್ತಾ ಇರ್ತಾರೆ. ರದ್ದು ಮಾಡಿ ಲೋಕಸೇವಾ ಆಯೋಗನ. ಇದರಲ್ಲಿ ಅದು ಬಿಟ್ಟು ನಿಮ್ಮ ನಡೆದು ಎಲ್ಲ ಕಲ್ಲಲ್ಲೂ ನಡೆದಿತ್ತೆ. ಮಾಡಿದೆ ತಪ್ಪು, ರೇಟ್ ಫಿಕ್ಸ್ ಮಾಡ್ಯಾರೆ ಅಂತ ಹೇಳಿ ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ, ಲೋಕಸೇವಾ ಆಯೋಗದವ್ರು ಮಾಡ್ಯಾರೆ. ಮಾಡಿದ್ರೆ ಅದ್ ಗೊತ್ತಾದ್ರೆ ತಗೊಂಡೆ ಬಲಿ ಹಾಕಿ ಶಟ್ರ ಇದಕ್ಕಾಕಿ ನೇಣಾಕಿ ದಡ ಅಂತ ಹೇಳಲ್ಲ ನಾವು. ಧನ್ಯವಾದಗಳು. ನಮ್ ಸರ್ಕಾರ ಮಾಡಿತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರಿಂದ ನಿಮಗೆ ನಾನು ಆ ರೀತಿ ಹೇಳ್ಬೇಡಿ, ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದಾರೆ ಅಂತ ಕೇಳಿದ್ದು ನಿಮ್ಮನ್ನು. ಶಿವಲಿಂಗೇಗೌಡ್ರೆ ಧನ್ಯವಾದಗಳು. ಮಾತಾಡ್ರಿ.